ಇವತ್ತು ಇದು ನನಗೆ ಹಾಲಿಡೇ ಆ್ಯಂಡ್ ಇವತ್ತು ಟ್ಯೂಸ್ಡೇ. ಸೊ ಇವತ್ತು ನಾನು ಈಗ ಜಸ್ಟ್ ಕೂತ್ಕೊಂಡಿದ್ದೇನೆ. ಎಲ್ಲ ಅಂದರೆ ಮಲಗಿದ್ದೆ ಫಸ್ಟ್, ಮತ್ತು ಇಲ್ಲಿ ಬಂದು ಕೂತ್ಕೊಂಡೆ. ಮತ್ತು ಇದು ಅವರು ನಂದು ಅಮ್ಮ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಅಲ್ಲಿ ಕೂತ್ಕೊಂಡಿದ್ದಾರೆ. ಅವರೀಗ ರಿಲಯನ್ಸಿಗೆ ಹೋಗ್ತಾರಂತೆ. ಏನು ತರಲಿಕ್ಕೆ? ಪುಲಾವ್ ಇದ್ದ ಐಟಮ್ ಪುಲಾವ್ ಮಾಡ್ತಾರಂತೆ. ಹಾಗೆ ರಜೆ ಅಲ್ಲ, ಹಾಗೆ ಸ್ವಲ್ಪ ಏನಾದ್ರು ಸ್ಪೆಷಲ್ ಮಾಡುವ, ಅವಳಿಗೆ ಪುಲಾವ್ ಮಾಡಿ ಕೊಡುವ ಅಂತ ಹೇಳಿ ಹಾಗೆ ಹೋಗ್ತಾ ಇದ್ದೆ. ರಿಲಯನ್ಸ್ಗೆ ಹೋಗಿ ತರ್ತೇವೆ. ರಿಲಯನ್ಸಿಗೆ ಹೋಗಿ ತರ್ತಾರಂತೆ. ಸೊ ಹಾಗೆ ನಂದು ಎಂತ ಮಾಡಿದ್ದು ತಿಂಡಿಗೆ ಹೇಳು. ಬೆಳಿಗ್ಗೆ ತಿಂಡಿಗೆ ಎಂತ ದೋಸೆ ಮಾಡಿದ್ದು ಹೇಳು. ದೋಸೆ ಅಂತ ಹೆಸರು ಹೇಳು ನೀನು. ನಂಗೆ ಗೊತ್ತಿಲ್ಲ ಹೆಸರು ಎಂತ. ಕೊಂಕಣಿಯಲ್ಲಿ ಹೇಳು. ಎಂತ? ಸುರೇಯಾನಿ ಉಕ್ಕಡೇಜೆ ಉಕ್ಕಡೆ ಪಾಡ ಅಂದ್ರೆ ಅಂದ್ರೆ ಇದು ಬೆಳ್ತಿಗೆ ಅಕ್ಕಿ ಮತ್ತೆ ಕುಚಲಕ್ಕಿದ್ದು ದೋಸೆ. ಬೆಳ್ತಿಗೆ ಅಕ್ಕಿ ಮತ್ತೆ ಕುಚಲಕ್ಕಿದ್ದು ದೋಸೆ ಅಂತ. ಕೊಂಕಣಿಯಲ್ಲಿ ಸುರೇ ಉಕ್ಕಡೆ ಪೋಳ ಅಂತ ಹೇಳ್ತಾರೆ. ಪೋಳ. ಹೌದು. ನಾನು ಶಿವಾನಿಗೆ ಹೇಳಲಿಕ್ಕೆ ಹೇಳುದು, ಅಂದ್ರೆ ಅವಳ ಸ್ವಲ್ಪ ಕನ್ನಡದಲ್ಲಿ ಹೇಗೆ ಹೇಳ್ತಾಳೆ ನೋಡುವ ಅಂತ ಹೇಳಿ. ಹಾಗೆ ನಂದು ವಾಯ್ಸ್ ಸರಿ ಇಲ್ಲ ಆ್ಯಕ್ಚುಲಿ, ಸ್ವಲ್ಪ ಕಫ ಕಫ ಉಂಟು. ಹಾಗೆ ನೋಡಿ ಕೂತ್ಕೊಂಡಿದ್ದಾರೆ ಅಲ್ಲಿ ಸುಮ್ಮನೆ ಕೂತ್ಕೊಂಡದಲ್ಲ, ಈಗ ವೇಟ್ ಮಾಡುದು ಅವಳ ತಂದೆಗೆ. ಅವರು ರೆಡಿ ಆದ್ಮೇಲೆ ಹೋಗಿ ಬರುದು. ಮತ್ತೆ ಶಿವಾನಿಗೆ ಹೇಳಿದ್ದೇನೆ ಸ್ವಲ್ಪ ಮನೆಯದ್ದು ಕೆಲಸ ಎಲ್ಲ ಮಾಡ್ಲಿಕ್ಕೆ. ಇವತ್ತು ಬೇಗ ರಜೆ ಅಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆ ಹೇಳಿದೆ. ನೋಡ್ಬೇಕು ಎಂತ ಮಾಡ್ತಾಳಂತ. ಆಯ್ತು ನೋಡು ಅಂತೆ. ಇಷ್ಟು ಎಲ್ಲ ತಂದಿದ್ದಾರೆ, ಎಂತ ಅಂತ ನೋಡುವ, ಎಂತ ಎಲ್ಲ ಉಂಟಂತ ನೋಡುವ. ಈಗ ಅಮ್ಮ ಇಷ್ಟೆಲ್ಲ ತಂದಿದ್ದಾರೆ, ಇದು ಎಂತ ಪುಲಾವ್ ಮಾಡಲಿಕ್ಕೆ. ಸೊ ಫಸ್ಟ್ ಎಂತೆಲ್ಲ ತಂದಿದ್ದಾರೆ ನೋಡುವ. ಫಸ್ಟ್ ಇದು ಅದು ಪೊಟ್ಯಾಟೊ ಪುಲಾವಿಗೆ ಹಾಕುದಿಲ್ಲ, ಆದ್ರೆ ಸಹ ಎಂತ ತಂದಿದ್ದಾರೆ ಅಂತ ನೋಡುವ. ಎಂತ ತಂದಿದ್ದಾರೆ ಅಂತ ನೋಡುವ. ಅದು ಪೊಟ್ಯಾಟೊ ಇದು ಪೊಟ್ಯಾಟೊ ಇರಲಿ ಆಚೆ. ಇದು ಬೀನ್ಸ್ ಇದು ಬೀನ್ಸ್ ಹಾಕ್ತಾರಲ್ಲ? ಹೌದು ಹಾಕ್ತಾರೆ, ಅದು ಹಾಕ್ತಾರೆ. ಕುಕುಂಬರ್ ಮತ್ತೆ ಇದು ಕೊತ್ತಂಬರಿ ಸೊಪ್ಪು ತಂದಿದ್ದಾರೆ. ನಂತರ ಮತ್ತೆ ಇದು ಬೆಳ್ಳುಳ್ಳಿ ತಂದಿದ್ದಾರೆ. ಇದು ಟೊಮ್ಯಾಟೊ. ಟೊಮ್ಯಾಟೊ ಕಟ್ ಆಗಿದೆ, ಅದು ಈಗ ಕಟ್ ಆಗಿದೆ. ಟೊಮ್ಯಾಟೊ ಇದ್ರ ಓಪನ್ ಮಾಡಲಿಕ್ಕೆ ಕಷ್ಟ. ಇದು ನೀರುಳ್ಳಿ, ಆನಿಯನ್, ಮತ್ತೆ ಇದು ಹಸಿಮೆಣಸು, ಮತ್ತೆ ಇದು ಎಂತ ಕ್ಯಾರೆಟ್, ಕರ್ಡ್ಸ್, ಗರಂ ಮಸಾಲ, ತುಪ್ಪ ಅಲ್ಲಿ. ಅದು ಬೇಡ, ಅದು ಇದು ಕೊತ್ತಂಬರಿ ಮತ್ತೆ ಇದು ಕೆಂಪು ಕಡಲೆ. ಅದು ಇದಕ್ಕೆ ಪುಲಾವಿಗೆ ರಿಲೇಟೆಡ್ ಅಲ್ಲ. ಮತ್ತೆ ಗರಂ ಮಸಾಲ, ಮತ್ತೆ ಕರ್ಡ್ಸ್, ಮತ್ತೆ ಇದು ಎಂತ ತುಪ್ಪ, ಹಾಲು ಎಲ್ಲ. ಹೌದು, ಸೋಯಾ ಚಂಕ್ಸ್ ಇದೆಲ್ಲ ತಂದಿದ್ದಾರೆ. ಸೊ ಈಗ ಪುಲಾವ್ ಮಾಡೋದಂದ್ರೆ ಎಷ್ಟು ಗಂಟೆ ಆಗ್ತದೆ? ಒಂದು ಗಂಟೆ ಬೇಕು. ಕಟ್ ಮಾಡಿ ನೀನು ಹೆಲ್ಪ್ ಮಾಡಿದ್ರೆ ಬೇಗ ಆಗ್ತದೆ. ನಾನು ಒಬ್ಬಳೆ ಮಾಡೋದಾದ್ರೆ 1 ಗಂಟೆ ಆಗ್ತದೆ. ಹೌದಾ? 1 ಗಂಟೆ. ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಮಪಾಯಿ ಎಂತ ಕೆರೆಗೆ ಬಂದಿದ್ವಿ. ಸೊ ಹಾಗೆ ಇದು ನೋಡಿ, ಡಕ್ಸ್ ನೋಡಿ ಅಂತ ಅಲ್ಲಿ. ನೋಡಿ ಅಲ್ಲಿ ಚಿಕ್ಕ ಚಿಕ್ಕ ಮೀನುಗಳುಂಟು, ಬ್ಲ್ಯಾಕ್ ಕಾಣ್ತಿದೆ ನನಗೆ ಮೀನುಗಳದು.
ಫ್ರೆಂಡ್ಸ್, ಸೊ ಈಗ ನಾನಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೇನೆ, ಇಲ್ಲಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೇನೆ. ಇದು ಎಂತ, ನಮ್ಮದು ಟೀ ಆಗಲಿಲ್ಲ ಈವ್ನಿಂಗ್. ಇದು ಆ್ಯಕ್ಚುಲಿ ಅಪ್ಪನಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ, ಯಾಕಂದರೆ ಅವರು ಬಂದಮೇಲೆ ಒಂದು ಇದು ಟೀ ಮಾಡುವ ಅಂತ. ಸೊ ಅಪ್ಪನಿಗೆ ಕಾಯ್ತಾ ಇದ್ದೇವೆ. ಸೊ ಹಾಗೆ ನಾನಿಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೇನೆ, ಮೊಬೈಲ್ ಮತ್ತು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೇನೆ ಸುಮ್ಮನೆ. ಸೊ ಹಾಗೆ. ಸೊ ಇವತ್ತು ನೀವು ಎಂತ ಮಾಡಿದ್ದು ಇದು ಬ್ರೇಕ್ಫಾಸ್ಟಿಗೆ? ಇವತ್ತು ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮತ್ತೆ ಕಡಲೆ ಮಾಡಿದ್ದು. ಕಡಲೆ ಉಸ್ಲಿ ಹೇಳ್ತಾರೆ, ಚಣೆ ಉಸ್ಲಿ ಅಂತ ಕೊಂಕಣಿಯಲ್ಲಿ, ಅದು ಮಾಡಿದ್ದು. ನಿಂಗೆ ಇದು ಪುಲಾವ್ ಕೊಟ್ಟಿದ್ದಲ್ಲ ಟಿಫಿನಿಗೆ? ಪುಲಾವ್ ನಿನ್ನೆದು. ಹೌದು, ನಿನ್ನೆ ರಾತ್ರಿ ಮಾಡಿದ್ದು ಪುಲಾವ್ ಕೊಟ್ಟದ್ದು ಅವಳಿಗೆ. ಮತ್ತೆಂತ ಮತ್ತೆ ಇದು ಎಂತ ಇವತ್ತು ಊಟಕ್ಕೆ ಎಂತ ನಮಗೆ? ಊಟಕ್ಕೆ ಇವತ್ತು ತೊಗರಿಬೇಳೆ ಸಾರು ಮತ್ತೆ ಬೀನ್ಸ್ ಉಪ್ಪುಕರಿ. ಇದು ಎಂತ ಗೊತ್ತಾ, ನಾನಿಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೇನೆ, ಹಸಿವು ಆಗ್ತಾ ಉಂಟು. ಹಸಿವೆ ಆಗ್ತಾ ಉಂಟಂತೆ ಅವಳಿಗೆ, ತಂದೆಗೆ ವೇಟ್ ಮಾಡ್ತಾ ಇದ್ದಾಳೆ ಅವಳು. ಹೌದು, ಅವರು ಮಸಾಲೆ ಪುರಿ ತರ್ತೇನೆ ಅಂತ ಹೇಳಿದ್ದಾರೆ, ಹಾಗೆ ವೇಟ್ ಮಾಡ್ತಾ ಇದ್ದಾಳೆ. ಊಟ ಎಲ್ಲ ಆಗಿದೆ ಬಂದಾಗೆ. ಹೌದು, ಇವತ್ತು ಬರುವಾಗ 3:34 ಆಗಿದೆ. 3:34 ಆಗಿದೆ. ಇನ್ನು ಎಕ್ಸಾಮ್ ಉಂಟು ಅವಳಿಗೆ ನಾಡ್ದು. ಹೌದು, ನಾಳೆ ಪೇರೆಂಟ್ಸ್ ಮೀಟಿಂಗ್ ಉಂಟು, ಹಾಗೆ ಸ್ವಲ್ಪ ಬ್ಯುಸಿ ಇದ್ಲು. ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಉಂಟು ನಾಳೆ, ಮತ್ತೆ ಪ್ರೊಜೆಕ್ಟ್ ಪ್ರೆಸೆಂಟೇಷನ್ ಮತ್ತೆ ಕಾಂಪಿಟೇಷನ್ಸ್ ಕೆಲವು ಎಲ್ಲ ಅಂತ ಸ್ವಲ್ಪ ಬ್ಯುಸಿ ಇದ್ದೇನೆ. ನವೆಂಬರ್ 23ಗೆ ಪುನಃ 5th ಸೆಮ್ ಎಕ್ಸಾಮ್ ಉಂಟು. ಹೌದು, ಸೆಮಿಸ್ಟರ್ ಎಕ್ಸಾಮ್ ಉಂಟು. ಹಾಗೆ ಸ್ವಲ್ಪ ಇದು ಎಲ್ಲ ಎಂತ ಹೇಳ್ತಾರೆ, ಸ್ವಲ್ಪ ಆನ್ಲೈನ್ ವರ್ಕ್ಸ್ ಇತ್ತು ನನಗೆ, ಅಂದರೆ ಅಪ್ಲೋಡ್ ಮಾಡೋದು ಅದು ಹಾಗೆ ಎಲ್ಲ. ಸೊ ಅದು ಸಹ ಮಾಡಲಿಕ್ಕಿತ್ತು, ಹಾಗೆ ಅದಕ್ಕೆ ಸಹ ನಾನು ಬ್ಯುಸಿ ಇದ್ದೆ. ಅಸೈನ್ಮೆಂಟ್ಸ್ ಇತ್ತು ಕೊಡಲಿಕ್ಕೆ, ಇನ್ನು ತುಂಬ ಕೆಲಸ ಉಂಟು ಕಾಲೇಜಿಗೆ. ಇನ್ನು ನಾಡ್ದು ದೀಪಾವಳಿ ಅಲ್ಲ, ದೀಪಾವಳಿಗೆ ರಜೆ ಉಂಟಲ್ಲ, 2-3 ದಿನ ಇರ್ಬೋದು ರಜೆ, ಓದ್ಲಿಕ್ಕೆ ಆಗ್ತದಲ್ಲ ಆವಾಗ. ದೀಪಾವಳಿದು ದೀಪಾವಳಿ ಅಲ್ಲ, ಅದಕ್ಕಿಂತ ಮುಂಚೆ ನಿಮ್ಗೆ ಎಕ್ಸಾಮ್ ಆಗ್ತದಲ್ಲ. ದೀಪಾವಳಿ 19ಕ್ಕೆ, ಅದಕ್ಕಿಂತ ಮುಂಚೆ ಅದು ಇಂಟರ್ನಲ್ಸ್ ಅಲ್ಲ, ಇಂಟರ್ನಲ್ ಎಕ್ಸಾಮ್. ಅದ್ರ ದಿವಸಕ್ಕೆ 2 ಎಕ್ಸಾಮ್ ಉಂಟು. ಇರ್ಲಿ, ದೀಪಾವಳಿ ಮುಂಚೆ ಎಕ್ಸಾಮ್ ಆಗ್ತದೆ ಅವಳ. ಇರ್ಲಿ, ಅದು ಆವಾಗ ಓದುವ, ಅದು ಆವಾಗ ನೋಡುವ, ಈಗ ಬೇರೆ ಸುಮ್ಮನೆ ಅದು ಇರಲಿ. ಅದು ನಾನು ಎಂತ ಅಂತ ಮಾಡ್ತೇನೆ. ಹೌದು, ಎಲ್ಲ ದಿವಸ ಓದ್ಲಿಕ್ಕೆ ಆಗ್ತದೆ ಕುತ್ಕೊಂಡು. ಫ್ರೆಂಡ್ಸ್, ಇದು ಎಂತ, ನಾಳೆ ಪೇರೆಂಟ್ಸ್ ಮೀಟಿಂಗ್ ಉಂಟು. ಸೊ ನೀವು ಎಷ್ಟು ಗಂಟೆಗೆ ಬರ್ತೀರಂತೆ? 3 ಗಂಟೆಗೆ ಮೆಸೇಜ್ ಕಳಿಸಿದ್ದಾರೆ ಬರ್ಬೇಕಂತ. 3 ಗಂಟೆಗೆ ಬರ್ತೇನೆ. ನಾಳೆ ನೋಡ್ಬೇಕು ಏನಾಗ್ತದೆ ಅಂತ ಪೇರೆಂಟ್ಸ್ ಮೀಟಿಂಗಲ್ಲಿ. ಮೊನ್ನೆದು ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಉಂಟು ನೋಡಲಿಕ್ಕೆ, ಟೀಚರ್ಸ್ ಎಲ್ಲ ಎಂತ ಹೇಳ್ತಾರೆ ಅಂತ ನೋಡಬೇಕು. ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೇನೆ. ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತೆ ಅವಳಿಗೆ, ಹೇಳಿದಾಳೆ. ಮ್ಯಾಮ್ ಸಹ ಹೇಳ್ತಾರೆ ಒಳ್ಳೆ ಮಾರ್ಕ್ಸ್ ತಗೊಳ್ತೇನೆ ಅಂತ. ನೀನೇನು ಇವತ್ತು ಡಲ್? ಅದು ನನಗೆ ಕೋಲ್ಡಾ, ಇಲ್ಲಿ ಎಂತ ಒಂಥರ ಕೋಲ್ಡ್ ಆಗ್ತಾ ಉಂಟು, ಅಂದರೆ ಎಂತ ಹೇಳ್ತಾರೆ, ಕಫ ಥರ ಒಂಥರ ಹಕ್ಷಿ ಆಗ್ತಾ ಉಂಟು. ಒಂಥರ ಬಿಸಿ ನೀರು ಕುಡಿ, ಸರಿ ಆಗ್ತದೆ ಆವಾಗ. ಹಾಗೆ ಇದು ಎಂತ ಹೀಗೆ ಹಕ್ಷಿ ಆಗುದಿಲ್ಲ, ಸ್ವಲ್ಪ ಹೊತ್ತಿನ ನಂತರ ಇಲ್ಲಿ ಒಂದು ಟಿಕ್ಲಿಂಗ್ ಸೆನ್ಸೇಷನ್ ಆಗಿ ಮತ್ತೆ ಹಕ್ಷಿ ಆಗ್ತದೆ. ಹೌದು, ಜಸ್ಟ್ ಚಹಾ ಮಾಡಲಿಕ್ಕೆ ಅವರು ರೆಡಿ ಮಾಡ್ತಾ ಇದ್ದಾರೆ. ಇದು ಹಾಲು ಹಾಕಿದ್ರು, ಈಗ ಸ್ವಲ್ಪ ನೀರು ಹಾಕ್ಬೇಕು ಅದರಲ್ಲಿ, ಮತ್ತೆ ಚಹಾ ಹುಡಿ ಮತ್ತೆ ಸಕ್ಕರೆ ಅಷ್ಟೇ. ಅದು ಇದು ಎಂತ ಕುದಿಬೇಕು, ನಂತರ ಸಕ್ಕರೆ ಮತ್ತೆ ಚಹಾ ಹುಡಿ ಹಾಕುದು, ಮತ್ತೆ ಆಯ್ತು ಚಹಾ. 3 ಗ್ಲಾಸ್ ಆಗ್ತದೆ ಇದು. ಸಾಕು. ಮತ್ತೆ ಎಂತ ಉಂಟು ಇವತ್ತಿನ ವಿಷಯ ಏನ್ಸ ಇಲ್ಲ. ಇವತ್ತು ಮನೆಯಲ್ಲೇ ಇದ್ದದ್ದು, ಹೊರಗೆ ದಿವಸ ಹೋಗ್ಲಿಲ್ಲ. ನಿನ್ನೆ ನಾವು ಇಲ್ಲಿ ಹೋಗಿದ್ದು ಅಜ್ಜನಿಗೆ ಬಿಡ್ಲಿಕ್ಕೆ. ಅಜ್ಜ ಬಂದಿದ್ದು ನಿನ್ನೆ ಅಲ್ಲ ಮೊನ್ನೆ. ಮೊನ್ನೆ, ನಿನ್ನೆ ಅಲ್ಲ ಮೊನ್ನೆ. ಮೊನ್ನೆ, ಹೌದು ಮೊನ್ನೆ.
ಹೌದು, ಕರೆಕ್ಟ್ ಕರೆಕ್ಟ್. ಮೊನ್ನೆ ರಾತ್ರಿ ಅಜ್ಜ ಬಂದಿದ್ದು, ಅಂದ್ರೆ ನಂದು ಅಮ್ಮಂದು ಅಪ್ಪ ಅಲ್ಲ, ಹೌದು, ಅವರು ಬಂದಿದ್ರು. ಸೊ ಅವರಿಗೆ ಮಂಗಳೂರಿಗೆ ಬಂದಿದ್ರು. ಹಾಗೆ ಅವರಿಗೆ ಇಲ್ಲಿ ಕಾರ್ಕಳ ಬಿಡ್ಲಿಕ್ಕೆ. ಬೆಳ್ಮಣಿಗೆ. ಹೌದು, ಕಾರ್ಕಳ ಬೆಳ್ಮಣಿಗೆ ಬಿಡ್ಲಿಕ್ಕೆ ಹೋದದ್ದು. ಹೌದು. ಬರುವಾಗ 10 ಗಂಟೆ ಆಗಿದೆ ರಾತ್ರಿ. ನಾವು ಹೋಗುವಾಗಲೇ 7:30 ಆಗಿದೆ. ಬರುವಾಗ ಒಂದು 9-10 ಆಗಿದೆ. ಚಾವಡಿ ಆಗಿದ್ವಿ. ಅದೆಂತ ಒಂದು 6 o'clock ನಾನು ಹೇಳಿದೆ ನಮ್ಮ ಚಹಾ ಮಾಡಂತ, ಅದು ಹೀಗೆ ಬಂತು ಮಾಡಿ. ಚಹಾ ಮಾಡ್ತಾ ಇದ್ದಾರೆ, ಹೇಳಿದ್ದೇನೆ ಚಹಾ ಮಾಡಿ ಅಂತ. ಅಪ್ಪ ಬರ್ಲಿಲ್ಲ. ಎಲ್ಲ ಇದರಲ್ಲಿ ಮೇಲೆ ಕ್ರೋಕರೀಸ್ ಉಂಟು, ಕ್ರೋಕರೀಸ್ ಎಲ್ಲ ಮತ್ತೆ ಕೆಳಗಿದು ಗ್ಲಾಸ್ ಎಲ್ಲ, ಜ್ಯೂಸ್ ಇದು, ವಾಟರ್ ಇದು, ನೀರು ಹಾಕುದು ಎಲ್ಲ, ಜ್ಯೂಸ್ ಇದು, ಅದು ಗ್ಲಾಸ್. ಅದು ಜಸ್ಟ್ ನಾವು ಇಲ್ಲಿ ಚಂದ ಮಾಡಿ ಇಟ್ವಿ. ಜಸ್ಟ್ ಫಾರ್ ಎಂತ ಹೇಳ್ತಾರೆ ಇದಕ್ಕೆ, ಶೋಗೆ ಇಟ್ಟಿದ್ದೆ. ಯೂಸ್ ಮಾಡ್ತೇವೆ ಜ್ಯೂಸ್ ಎಲ್ಲ, ಯಾರಾದ್ರೂ ಗೆಸ್ಟ್ ಎಲ್ಲ ಬಂದ್ರೆ ಜ್ಯೂಸ್ ಎಲ್ಲ ಇದ್ರಲ್ಲೇ ಕೊಡುದು. ಟೀ ಸಹ ಹೌದು, ನೀರೆಲ್ಲ ಅದ್ರಲ್ಲೇ ಕೊಡುವುದು. ಟೀ ಸಹ ಅದ್ರಲ್ಲೇ. ಹೌದು, ಟೀ ಎಲ್ಲ ನಾವು ಅದೇ ಕಪ್ಪಲ್ಲಿ ಕುಡಿಯೋದು. ಹಾಗೆ ನೋಡಿ, ಅಲ್ಲಿ ಒಂದು 2-3 ಕಪ್ ಹೊರಗೆ ಇಟ್ಟಿದ್ದೇನೆ ನಾನು. ಇಲ್ಲಿ ಉಂಟು ನೋಡಿ, ಈ ತರದ ಕಪ್ ಅಲ್ಲಿ ಮೇಲೆ ಸಹ ಉಂಟು. ಅದು ನಾನು ನಿಂಗೆ ತೋರಿಸಿದ್ದೇನೆ, ಈ ತರದ ಕಪ್ ಟೀ ಕುಡಿಯುವಾಗ. ಇದೇ ಬೇಕು ಅವರಿಗೆ ಕುಡಿಲಿಕ್ಕೆ, ಇಲ್ಲಾಂದ್ರೆ ನಾವು ತೆಗೊಳ್ಳುದಿಲ್ಲ. ಹೌದು. ಮತ್ತೆ ಈ ಸೈಡ್ ಅಲ್ಲಿ ಎಕ್ವಾಗಾರ್ಡ್ ಉಂಟು ನಮ್ದು. ಇಲ್ಲಿ ಇದು ಬಾಕ್ಸ್ ಎಲ್ಲ, ಅಂದ್ರೆ ಎಂತ ಹೇಳ್ತಾರೆ, ಮಸಾಲಾ ಡಬ್ಬಿ ಗಿಬ್ಬಿ ಎಲ್ಲ ಇಟ್ಟಿದ್ದೇವೆ. ಅದು ಖಾಲಿ ಬಾಕ್ಸ್, ಖಾಲಿ ಬಾಕ್ಸ್. ಮತ್ತೆ ಇದೆಲ್ಲ ಡಬ್ಬಿ ಗಿಬ್ಬಿ ಎಲ್ಲ ಇಟ್ಟಿದ್ದೇವೆ. ಡಬ್ಬಿ ಗಿಬ್ಬಿ ಅಲ್ಲ, ಸಕ್ಕರೆ ಕೊತ್ತಂಬರಿ. ಯಾವಾಗಿಂದ ಹೇಳುವಾಗ ಇಲ್ಲಿ ಫೈನಲಿ ರೆಡಿ ಆಯ್ತು ಒಂದು ಚಾ. ಆವಾಗದಿಂದ ಹೇಳ್ತಾ ಇದ್ದೇನೆ ಒಂದು ಚಾ ಮಾಡಿ ಅಂತ. ಎಷ್ಟು ಗಂಟೆಗೆ ಅವರು ಈಗ ಬೆಳಿಗ್ಗೆ ಚಾ ಎಲ್ಲ 6 o'clock ಹೇಳಿದ್ದು ನಾನು, ಈ 6 PM. ಮತ್ತೆ ಈಗ ಎಷ್ಟು ಗಂಟೆ ಆಯ್ತು? 7 PM ಆಯ್ತು. ಈಗ ಮಾಡಿದ್ರು 1 ಗಂಟೆ ನಂತರ ಚಾ. ಬೆಳಿಗ್ಗೆ ಕಷಾಯ ಕುಡಿಯುದು, ಸಂಜೆ ಮಾತ್ರ ಒಂದು ಅರ್ಧ ಗ್ಲಾಸ್ ಚಾ ಕುಡಿಯುದು. ಕೊಡ್ಬೇಕಾ? ಇಲ್ಲ ತಂದೆ ಬರ್ಲಿ. ನಿಮ್ಗೆ ತಿಂಡಿ ಬೇಕಲ್ಲ ಅದರೊಟ್ಟಿಗೆ. ಇನ್ನು ನಂತರ ನೋಡುವ ಅಂತ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.